ಬಂದ್ರಲ್ಲ ಯಾರಿವರು ದಿಟ್ಟತನದಿಂದ ಬಂದು ಪ್ರಶ್ನಿಸಬೇಕು ಅಂತ ನಾನು ಎಣಿಸಿಕೊಂಡದ್ದು. ಸರಿ, ಆದ್ರೆ ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು ಇದನ್ನು ಕಂಡ ಮೇಲೆ ಬಹು ದೀನನಾಗಿ ನಿಮ್ಮಲ್ಲಿ ಕೇಳುವುದು. ಇದು ಒಳ್ಳೆ ಗುಣ. ಗುಣ ಇತ್ತು. ಸೂರ್ಯ ತೇಜಸ್ಸನ್ನು ಮೀರುವ ತೇಜಸ್ಸು ಪ್ರಕಟಗೊಂಡ ಈ ಕಾರಣೀಕ ಪುರುಷ ಯಾರು? ಯಾಕೆ ನೀವರಿಗಾಗಿ ಬಂದವರು? ಎಲ್ಲವುದನ್ನು ಸವಿಸ್ತಾರವಾಗಿ ತಿಳಿಸ್ತೀರಾ? ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಇದು ಪ್ರಾಜ್ಯೋತಿಷ ಪಟ್ಟಣ. ಪ್ರಾಜ್ಯೋತಿಷಪುರ ಇದೆ. ಹೌದು. ಇಲ್ಲಿ ಬರೀ ಬಂದ ಇಲ್ಲಿಗೆ ಅಧಿಕಾರಿ ಭಗದತ್ತ. ಭಗದತ್ತ ಅವನ ಮುದ್ದಿನ ತಂಗಿನ ಪ್ರೀತಿಯ ತಂಗಿ. ಹಾಗೆ ನಾನು ಮುದ್ದಿನ ಅಣ್ಣ ನನ್ನನ್ನು ಮೌರ್ವಿ ಹೀಗೆಂದು ಕರೆಯು. ಇನ್ನು ಹಲವರು ಈ ನನ್ನ ಹೆಣ್ಣು ಈ ಎಲ್ಲ ನನ್ನ ಓಳಿಗೆಯವರು ಎಲ್ಲ ಕರೆಯುವುದುಂಟು. ಕಾಮ ಕಟಂಕಟಿ ಹೀಗೆಂದು ಕರೀತಾರೆ. ಇದಿಷ್ಟು ನನ್ನ ವಿಳಾಸ. ಎಂತ ವಾರ್ತೆ ಓದ್ತಾ ಇದ್ನ ನಾನು? ಅದಲ್ಲ. ಯಾರು ಪರಿಚಯವ ಕೇಳು ಕೇಳು. ವಿರೋಧಿ ವೀರ ಕುಮಾರ ಸಂಭವನು ಸುದರ್ಶನಧಾರಿ ಅಡಿಯಾನಯನು ಸುದರ್ಶನಧಾರಿ ಅಡಿಯ ಐನೋ ಸುದರ್ಶನ ಧಾರಿ ಅಡಿಯ ಐನೋ. ನಾನೊಬ್ಬ ಚಂದ್ರವಂಶೋದ್ಭವ. ಓಹೋ, ಕೇಳಿರಬಹುದು. ಪಾಂಡವರು ಕೇಳಿದ್ದೆ. ಧರ್ಮರಾಜನಿಗೆ ತಮ್ಮ ಮರುತ ಸಂಭವ ಭೀಮ, ಭೀಮನಿಗೆ ಮಗ ವೀರ ಘಟೋತ್ಕಚ ಅಂದ್ರೆ ನೀವೇ? ಹೌದು. ಹಿಡಂಬಾತನೇ. ಮತ್ತೆ ನೇರ ನಿಮ್ಮ ಕುಟುಂಬ ಗೊತ್ತಾಗಬೇಕು. ಸುದರ್ಶನದಾಗಿ ಶ್ರೀಕೃಷ್ಣನಿಗೆ ಅಳಿಯ, ನರಕ ಮುರಕನನ್ನ ಕೊಂದ ಶ್ರೀಹರಿಯ ಸತ್ವಕ್ತ ವೀರ ಘಟೋತ್ಕಚನ. ಓಹೋ, ಬಂದ ಉದ್ದೇಶ ಹೇಳಿದ್ದಲ್ವ? ಹೇಳಿಕೆ ಬಂತು. ಅದಕ್ಕಾಗಿ ಕಡುಗಳಿಯ ವಾಶದುಳ್ಳದಿಗೆ ಕಡುಗಳಿಯ ವಾಶದುಳ್ಳದಿಯಲ್ಲಿ ನುಡಿ ಬಂದುದೇ ಕಿಲ್ಲಿಗೆ ನುಡಿ ಬಂದು ಏಕಿಲ್ಲಿಗೆ ಕೆಡದಿರಣ್ಣಯ ಬಂದ ಬಿಡಿಸಲಾಪೆಯ ಬೇಗ ಕೆಡದಿರಣ್ಣಯ ಬಂದ ಬಿಡಿಸಲಾಪೆಯ ಬೇಗ ನಡೆ ನಡೆ ನಡೆದಿದ್ದ ಎಂದಳು. ಕೆಳದಿರಣ್ಣಯ ಬಂದ ಬಿಡಿಸಲಾಪೆಯ ಬೇಗ ನಡೆದಿದ್ದ ಎಂದಳು.
ಶ್ರದ್ಧೆ. ಆಗಲಿ. ಹಾ ಆದ್ರೆ ಹಾ ನೀ ಬಂದ ಉದ್ದೇಶ ಏನೆನ್ನುವುದು ನಾನು ಅರ್ಥವಿಸಿಕೊಂಡೆ. ಅಂದ್ರೆ ಈಗಾಗಲೇ ಹಾ ನಿನ್ನ ಸಕಲಲ್ಲಿ ನಾನು ತಿಳಿಸಿದ್ದೇನೆ. ಹೇಳಿದ್ದಾರೆ. ಅವ್ನು ಬಂದಿದ್ದಾನೆ, ಒಂದು 3-4 ದಿವಸದ ಹಿಂದೆ ಬಂದಿದ್ದಾನೆ. ಆ ಗೆಳತಿ, ಓ ಇದ್ರ ಮುಖ ನೋಡಿದ್ ನೆನಪಿಲ್ವೇನೆ? ಅಲ್ಲ ನೀವು ಬಂದದ್ದು ಮಾತ್ರ ಉಳಿದಿದ್ದಲ್ಲ ಹೇಳುದ. ಸರಿ ಸರಿ. ಅಂದ್ರೆ ಅವ ತಿಳಿಸಿದ್ದಾನೆ ಈಗಾಗಲೇ ಧರ್ಮ ಪ್ರಚಾರಕನಾಗಿ ನಮ್ಮ ಈ ಪುರದೊಳಗಾಗಿ. ಹಾಗಾಗಿ ಈ ನಮ್ಮ ಪುರದಲ್ಲಿ ಏನೂ ದೋಷವನ್ನು ಕಂಡಿದ್ದಿಲ್ಲ. ನಿಮ್ಮ ನಾಡನ್ನ ಪ್ರಶಂಸೆ ಮಾಡಿದ್ದಾರೆ. ಹಾಗಾಗಿ ಅವನಿಗೆ ಒಂದು ಮನಸ್ಸಾಯ್ತಂತೆ. ಅಂದ್ರೆ ಸರಿ ಆಗ್ತದೆ ಅಂತ ಹೇಳಿಕ್ಕೆ ಒಂದೊಂದ್ಸರಿ ಜೋರ ಕೆಲವೊಂದು ವಿಷಯದಲ್ಲಿ ಮತ್ತೆ ತಲೆ ಮೇಲೆ ಕೊಡ್ತಾರಲ್ಲ ಸುಮ್ಮನೆ. ಹಾಗಿದ್ರೆ ಮಾತ್ರ ನೀ ಸರಿಯಾಗುದು. ಅಂದ್ರೆ ಮನಸ್ಸಾದದ್ದು ಯಾಕೆ? ಯಾಕೆ? ನನ್ನ ಒಡೆಯನಿದ್ದಾನೆ, ಅವನಿಗೆ ಇದು ತನಕ ಮದುವೆ ಆಗದಿಲ್ಲ, ಹೇಗೆ ಮದುವೆ ಆಗುವುದಕ್ಕೆ ಮನಸ್ಸುಂಟ ಅಂತ ಕೇಳಿ. ತಪ್ಪೇನು? ತಪ್ಪೇನೂ ಇಲ್ಲ, ಆದ್ರೆ ಮದುವೆ ಆಗುವುದಕ್ಕೆ ನನ್ನದೊಂದು ನಿಬಂಧನೆ ಇದೆ. ಬಂದರೆ ವಾದದಲ್ಲಿ ನನ್ನನ್ನು ಜಯಿಸಬೇಕು. ವಾದ. ಹೌದೌದು. ಅಂದ್ರೆ ನಾ ಕೇಳಿದ ಪ್ರಶ್ನೆಗೆ ನೀವು ಉತ್ತರಿಸಬೇಕು. ಹೌದಪ್ಪ. ಇನ್ನು ನಿಮಗೆ ನಾನು ಕೇಳ್ಬೋದು. ಹೌದು. ಏಕಮುಖ ಆಗ್ಬಾರ್ದು. ಇನ್ನು ಅದರಲ್ಲಿ ನೀ ಗೆದ್ದೆ ಅಂತ ಆದ್ರೆ ಇನ್ನು ಯುದ್ಧ ಮುಖೇನ ನನ್ನನ್ನು ಸೋಲಿಸಬೇಕು. ಹೆಣ್ಣು ಮಕ್ಕಳನ್ನು ಅಷ್ಟು ಸಣ್ಣದು ಮಾಡ್ಲಿಕ್ಕೆ ಸಣ್ಣ ಮಾಡಿದ್ದಾರೆ. ನೀವು ಸಣ್ಣವರನ್ನು ಯಾರಾದ್ರೂ ಒಪ್ಪಿಯಾರ? ಸಾಧ್ಯವ? ಪ್ರಬುದ್ಧಾವಸ್ಥೆಗೆ ಬಂದಾಗಿದೆ. ಇನ್ನು ಎಂತ ಸಣ್ಣ ಅಲ್ಲ. ನೀವು ಎಂತದ? ಇನ್ನು ನೀ ಸೋಲಿಸಿದಿ ಅಂತ ಆದ್ರೆ ಮದುವೆ ಆಗುವುದಕ್ಕೆ ನಾ ಸಿದ್ಧಲಿದ್ದೇನೆ. ಆದ್ರೆ ನಿನಗೊಂದು ಎಚ್ಚರಿಕೆ ಮಾತು. ನಮಗೆ ಬಾಳ ಹಿಂಗ್ ಮಾಡಿದ್ರೆ ಆಗುದಿಲ್ಲ. ಇವರಲ್ಲಿ ಯಾರು ಇವರು? ಈ ಉಪವನದಲ್ಲಿ ತಿರುಗಾಟ ಮಾಡುವ ಗಂಡಸರಲ್ಲಿ ಯಾರು? ಯಾರು? ನೀವು ಇಟ್ಕೊಂಡಿದ್ದ ಈಗಳು ಸೇರಲ್ಲ? ಇವರೆಲ್ಲ ಏನು? ಅಲ್ಲ ನೀವು ಇಟ್ಕೊಂಡು ಅಲ್ಲ ಆಯ್ತು, ಇವರೆಲ್ಲ ಎಂತ ಹೇಳಿದ್ರು? ಅಲ್ಲ ಇಟ್ಟುಕೊಂಡದ್ದು ಅವ್ರು ಯಾವುದಕ್ಕೆ ಅಂತ ಕೇಳು. ಅವರು ನನ್ನನ್ನು ಮದುವೆ ಆಗುವುದಕ್ಕೆ ಬಂದವರು. ನಾ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಈ ನೋಡು, ಓ ಆ ಕಡೆ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ, ಓ ಆ ಕಡೆಗೆ ಬರೋದೆ. ಅವ್ರೆಂತ ಮಾಡ್ತಾ ಇದ್ದಾರೆ? ಅವರ ಅವರು ಮಾತ್ರ ಬಂದು ಅಯ್ಯೋ ದೇವರೇ, ನಿಮಗೆ ಯಾಕೆ ಬೇಕಿತ್ತು? ಅದೊಂದು ಮನಸ್ಸು ಮಾಡ್ರೆ ನಿನಗೆ ಹಾಗಾಗಿ ಎಚ್ಚರಿಕೆ ಕೊಡುವುದು. ಅವರು ಒಬ್ಬರೇ ಅಣ್ಣ ಎಲ್ಲ ಇದ್ರಪ್ಪ ಅವರು. ಎಲ್ಲ ಮನೆ ಕೈ ಮನಸ್ಸು ಮಾಡಿದ್ದಾರೆ. ಸುಮ್ಮನೆ ನಾ ಕೇಳಿದ ಪ್ರಶ್ನೆಗೆ ನಿನಗೆ ಉತ್ತರಿಸ ಎಲ್ಲ ನಿನ್ನಲ್ಲಿ ಸೋತು. ಹೌದೌದು, ನೀನ್ ನಾ ಕೇಳಿದ ಕೆಲಸ ಮಾಡುದು. ಸುಮ್ನೆ ನಾ ಕೇಳಿದ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಹೋಗುದು, ಮತ್ತೆ ನಿಮ್ಗೆ ಅವಮಾನ ಆಗುದು. ಹೋಗಿ ಹೋಗಿ ಹಗಲು ಕಂಡ ಬಾವಿಗೆ ഇരുಳು ಹೋಗಿ ಬಿದ್ದ ಹಾಗಾಗ್ತದೆ. ಅದಕ್ಕಾಗಿ ಬೇಡ, ಸುಮ್ಮನೆ ಹೊರಟು. ಈಗ ನಿನಗೆ ಗೆಲುವೇ ಯಾರು ನಿನ್ನನ್ನು ಗೆಲ್ಲಿಲ್ಲ ಅಂದ್ರೆ ನೀ ಅಂತ ಮಾಡ್ತೆ ಕೊನೆಗೆ. ನಿನ್ಗೊಂದು ಸಂಸ್ಕಾರ ಆಗುತ್ತೆ. ಅಯ್ಯೋ, ಎಂತದು? ನಿನ್ಗೊಂದು ಸಂಸ್ಕಾರ ಆಗಬೇಡ. ಯಾವ ಸಂಸ್ಕಾರ? ಆಗಲಿ ನೋಡೋಣ. ಒಬ್ಬ ಹೆಣ್ಣಿಗೆ ಒಬ್ಬ ಗಂಡು ಬ್ರಹ್ಮ ಬರ್ದೇ ಇರ್ತಾನೆ. ನನ್ನ ಲೆಕ್ಕದಲ್ಲಿ ಒಂದು ತಾಯಿ ಹಂಗಿದೆ ಎಂತದಕ್ಕ? ಎಲ್ಲರೂ ಮಾಡ್ಕೊಂಡು ಈಗ ನಿನ್ನ ನಿಬಂಧನೆ ಒಪ್ಕೊಳ್ಬೇಕು. ಹೌದು, ನಿಬಂಧನೆಯಿಂದ ಏನಾದೀತು ಅಂತ ಯೋಚನೆ ಮಾಡಿದ್ದೀಯ? ಮತ್ತೆ ಏನಾಗ್ತದೆ? ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆಯೇ. ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆ. ತಿಳಿದು ಬಂದಿಯೇ ನಿನ್ನ ಛಲದ ನಿಬಂಧನೆ. ಗೆಲಿದವರ್ ಕೊಲಿವೆ ಎಂದು, ಗೆಲಿದವರ್ ಕೊಲಿವೆ ಎಂದು. ಲಲನೆ ಬೇಡಿದು ವ್ಯರ್ಥ, ಲಲನೆ ಬೇಡಿದು ವ್ಯರ್ಥ ವ್ಯರ್ಥ. ಹೇಳವ ಹೇಳವ ಸೋಲಿಸುವಾಗ. ಲಲನೆ ಬೇಡಿದು ವ್ಯರ್ಥ,
ವ್ಯರ್ಥ ಹೆಣವ 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 ಸೋಲಿಸಿ ನಿನ್ನಲಲ್ಲದೆ ಬೇಡಿದು ವ್ಯರ್ಥ ಹೆಣವ ಹೇಳವ ಹೇಳವ ಒಳ್ಳೆ ಅಭ್ಯಾಸ ಉಂಟು. ಹೇಳವ 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 ಸೋಲಿಸೆ ನಿನ್ನ ಉಳಿವು ದುಷ್ಟರವಲ್ಲವೇ ಯಾವುದು ಬೆಳಿಗೂ ಬಂದೇನು ನಿನ್ನ ಕ್ಷಣದ ನಿರ್ಬಂಧನೆ. ಸೋತವರಿಗೆ ಒಲಿಯಿತೆಯಂತೆ, ಆದರೆ ವಿದ್ಯೆ ಯಾರಿಗೂ ಮಾರಾಟ ಯಾರಿಗೂ ಸ್ವಂತ ವಸ್ತು ಅಲ್ಲ. ಹಾಗಾಗಿ ಹೆಣವನಿಗೆ, ಕುರುಡನಿಗೆ, ಕುಂಟನಿಗೆ, ಬುದ್ಧಿಮಾಂದ್ಯ ಬುದ್ಧಿಮಾಂದ್ಯ ಅಂತ ಅವನಿಗೆ ವಿದ್ಯೆ ಬರ್ತದೆ. ಬುದ್ಧಿಮಾಂದ್ಯ ಅಂದ್ರೆ ಅವನಿಗೆ ವಿದ್ಯೆ ಇರುವುದಿಲ್ಲ. ಅದೇ ಹೋಗಿ ನೋಡುವಂತದ್ದು ಬುದ್ಧಿಮಾಂದ್ಯ. ಹಾಗಾಗಿ ಅಂತಹ ಬುದ್ಧಿವಂತರು ನಿನ್ನನ್ನು ಸ್ಮರಿಸಿದೆ. ಮದುವೆಯಾಗಿ ನೀ ಸುಖ ಪಡಬೇಕು. ಇದು ಬೇಕಿತ್ತ ಈ ವ್ಯರ್ಥ ಬೇಡ ಬೇಡ. ಯಾಕೆ ಬೇಡ? ಯಾಕೆಂದ್ರೆ ಈ ಹೆಣವನನ್ನು ಮದುವೆ ಆದ್ರೆ ನೀನು ಬದುಕಿರೋದು ಒಳ್ಳೇದಾಗ್ತದ. ಯಾರು ಹೇಳಿ? ಈಗ ಹೆಣವನಾಗಿರ್ಲಿ ಕುಂಟನಾಗಿರ್ಲಿ ಅವನಿಗೆ ತಲೆ ಸರಿ ಇರ್ತದ ಇಲ್ವಾ? ಬದುಕನ್ನು ಸಾಗಿಸುವಂತಹ ಚಾಕಚಕ್ಯತೆ ಅವನಲ್ಲಿ ಇರ್ತದೆ. ದಾಂಪತ್ಯಕ್ಕೆ ಅದು ಸಾಕಾಗ್ಲಿಕ್ಕಿಲ್ಲ. ಇನ್ನು ಎಲ್ಲಿಯಾದ್ರೂ ವಿಪತ್ ಪರಂಪರೆಗಳು ಬಂದ್ರೆ ಅದನ್ನು ಎದುರಿಸುವುದಕ್ಕೂ ಶಕ್ತಿ ಬೇಕಲ್ಲ. ಅದಿರ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ತೀಯ? ಅದಕ್ಕೆ ಈಗ ಒಂದು ಪ್ರಶ್ನೆ ಕೇಳು. ಸರಿ ಸರಿ, ಒಂದು ಕೆಲಸ ಮಾಡ. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇನ್ನು ನನ್ನ ಪ್ರಶ್ನೆ ಕೇಳು. ಮೋಕ್ಷಕ್ಕೆ ದಾರಿ ಯಾವುದು? ನಿಷ್ಕಾಮ ಕಾಮ. ನಾನು ಕೇಳುವುದಾ? ಆದಿತ್ತು ಕೇಳಿ. ಕೇಳು ಕೇಳು. ಪುರುಷನೋರನು ಸದಿಯು ಹೆಣ್ಣಿಸುವ ಪಡೆಯುತ್ತ ಮರಣ ಹೊಂದಲು ಪುರುಷ ಶಿಶುವ ಸಲಹಿದ ಪ್ರಾಯ ಬರಲಾಗೆಯ ಪುರುಷ ಕಾಮ ಮೋಹಿತನಾಗಿ ರಮಿಸಿ ಭೋಗಿಸಿದನವಳು ನೆರೆ
ಆಗಿ ಗರ್ಭವತಿಯಾದ ಹೆಂಡತಿ ಹೆಣ್ಣು ಶಿಶುವಿಗೆ ಜನ್ಮವನ್ನು ನೀಡುತ್ತಾಳೆ. ಹೆಣ್ಣು ಶಿಶುವಿಗೆ ಜನ್ಮ ನೀಡಿದ ತಕ್ಷಣ ಅವಳು ಹಸು ನೀಡುತ್ತಾಳೆ. ಆ ತಂದೆ ಅವಳನ್ನು ಸಾಕಿ ದೊಡ್ಡವಳನ್ನಾಗಿಸ್ತಾನೆ. ಪ್ರಬುದ್ಧಾವಸ್ಥೆಗೆ ಬಂದಾಗ ಆ ತಂದೆಯೇ ಕಾಮಮೋಹಿತನಾಗಿ ಪ್ರಬುದ್ಧಾವಸ್ಥೆಯ ಆ ಹೆಣ್ಣನ್ನ ಕೂಡುತ್ತಾನೆ. ಅವಳು ಗರ್ಭವತಿಯಾಗುತ್ತಾಳೆ. ಹುಟ್ಟಿದ ಮಗುವಿಗೆ ಇವ ಅಪ್ಪನು ಅಜ್ಜನು. ಹಾಗೆ ಅವಳಿಗೆ ಪುತ್ರಿಯೋ ಪೌತ್ರಿಯೋ ಯಾವ ದೇಶದ ಬಿಟ್ಟು ಯಾವ ದೇಶದ ಕಥೆಯೋ ಯಾವ ದೇಶದ ಕಥೆ ಯಾವ ದೇಶದ ಬಿಟ್ಟು ಇದು ವಿಪರ್ಯಾಸ ವಿಪರ್ಯಾಸ ಇದು ವಿಪರ್ಯಾಸದ ಯೋಧ. ಸಾಕು, ಏನು ನಿಮ್ಮ ಪ್ರಶ್ನೆ ಸಾಕು ಸಾಕು. ಎಂತಹ ಪ್ರಶ್ನೆ ಕೇಳಿದ್ರಿ? ಏನಾಯ್ತು? ಎಂತಹ ಅಸಹ್ಯವಾದ ಘಟನೆ ಇದು. ಇರಬಹುದು. ತಂದೆ ಮಗನಿಗೆ ಸಂಬಂಧದ ಕುರಿತಾಗಿ ಹಾ. ಎಂತಹ ಬಾಂಧವ್ಯವಿದೆ, ಎಂತಹ ಗೌರವವಿದೆ. ಸರಿ ಕೇಳು. ಕಾಮಕ್ಕೆ ಕಣ್ಣಿಲ್ಲ, ಅದಕ್ಕೆ ಬಲ್ಲವರು ಹೇಳ್ತಾರೆ. ಮಗಳಾಗಲಿ ಯಾವ ಹೆಣ್ಣಾಗಲಿ ಪ್ರಬುದ್ಧಾವಸ್ಥೆಗೆ ಬಂದಾಗ ತಂದೆಯ ಹತ್ತಿರ ಇರಬಾರದು ಏಕಾಂತದಲ್ಲಿ. ಇದು ಶಾಸ್ತ್ರ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ನೀವು ಕೇಳಿದ ಪ್ರಶ್ನೆ ಇದು ಧರ್ಮಸಮ್ಮತವಾದದ್ದು ಅಲ್ಲ. ಹಾ. ಯಾವ ದೇಶದ ಕಥೆ ಇದು? ಯಾವ ನಾಡಿನ? ಯಾವ ದೇಶಕ್ಕೆ ಯಾವ ಪುರಾಣ ಹೇಳ್ಬೇಕು ಅಂತ ನೀನ್ ಹೇಳಿದ್ದೀಯ? ನಾ ಹೇಳಿ ಏನು ಈಗ ಉತ್ತರ ಹೇಳು. ಇದಕ್ಕೆ ನಿರುತ್ತರ. ಹಾಗಿದ್ರೆ ಸೋತಿ ಅಲ್ವಾ? ಮತ್ತೇನು? ಯುದ್ಧ. ಸೈರಿಸ ಸಾಹಸೆ ಅವಲಯ್ಯ ನೀನು ಮೀರಿದೆ ಕೈನವರು ಆಡಿ ನಿನ್ನವನು ಸೇರಿದೆ ನಿನ್ನಯ ಪದ ಸೇವೆಗೆಂದು ವೀರವು ಧರಿಸೆಂದು ನೀ ದಯಸೆಂದು. ಅನುಮಾನವಿಲ್ಲ, ನೀನೊಬ್ಬ ಸಾಹಸಿಯ ಹೌದೇ ಹೌದು. ಆ, ಆದ್ರೆ ಇದು ತನಕ ನನ್ನ ಅಂತರಂಗದಲ್ಲಿ ಒಂದು ಅಭಿಮಾನವಿದ್ದಿತ್ತು, ಅಲ್ಲ ಅಹಂಕಾರವಿದ್ದಿತ್ತು. ನಾನೊಬ್ಬಳು ಛಲಗಾತಿ ಹೀಗೆನ್ನುವ ಹಾಗೆ. ಇಂದಿಗೆ ನನ್ನ ಛಲವೆಲ್ಲವೂ ವ್ಯರ್ಥವಾಗಿ ಹೋಯಿತು, ಅಲ್ಲ ಅಹಂಕಾರ ಬಂಧನವಾಯಿತು. ಇದು ಪದತಳದಲ್ಲಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಹೇಳು ಮೌನಿ. ನನ್ನ ಬದುಕನ್ನು ಉದ್ಧರಿಸಿ. ಖಂಡಿತವಾಗಿ. ಆದ್ರೆ ನಿನ್ನಿಷ್ಟವೇ ನನ್ನಿಷ್ಟವೇ ಕೊನೆ ಇಷ್ಟ ಆಗುವುದಿಲ್ಲ. ನಿರ್ಧರಿಸುವ ನಿಮ್ಮ ಅಣ್ಣ ಇದ್ದಾನಲ್ಲ, ಹೇಳು. ಆದ್ರೆ